2026-27ನೇ ಶೈಕ್ಷಣಿಕ ವರ್ಷದಿಂದ 4 ವರ್ಷಗಳ ಸಂಯುಕ್ತ ಶಿಕ್ಷಕರ ಪದವಿ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಶನ್ ಪ್ರೋಗ್ರಾಂ ಐಟೆಪ್ BA/BEd, BSc BEd ಮತ್ತು BCom BEdಗಳಿಗಾಗಿ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟ ವತಿಯಿಂದ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಬಾಗಲಕೋಟ್, ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯ ಬಾಗಲಕೋಟ್ ಹಾಗೂ ಶ್ರೀ SR ಕಂಠಿ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯ ಮುಧೋಳ ವತಿಯಿಂದ ಈ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ದಾಖಲಾತಿಯಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಎನ್ಸೆಟ್ ಪರೀಕ್ಷೆಯನ್ನ ಹಾಜರಾತಿ ಕಡ್ಡಾಯವಾಗಿರುತ್ತದೆ. ಎನ್ಸೆಟ್ ಪರೀಕ್ಷೆಯ ಪಾಸ್ ಆಗುವುದು ಕಡ್ಡಾಯವಾಗಿರುತ್ತದೆ. ಈ ಪ್ರವೇಶಾತಿ ಪರೀಕ್ಷೆಯ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆಗಳು ಅಂತ ಹೇಳಿದರೆ 10+2 ಪರೀಕ್ಷೆಯನ್ನ ಯಾವುದೇ ವಿಭಾಗದಿಂದ ಪಾಸ್ ಆಗಿರಬೇಕು. ಅಂದರೆ PUCಯನ್ನ ಕಲಾ ವಾಣಿಜ್ಯ ವಿಜ್ಞಾನ ಪರೀಕ್ಷೆಗೆ ಹಾಜರಾಗಿರುವವರು ಹಾಗೂ 50% ಅಂಕಗಳನ್ನು ಪಡೆದುಕೊಂಡು ಪಾಸ್ ಆಗಿರುವವರು ಇದಕ್ಕೆ ಅರ್ಹರಾಗಿರ್ತಾರೆ. ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ದಿನಾಂಕ 12/2/2026ರಿಂದ 10/3/2026 ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಪ್ರವೇಶ ಪರೀಕ್ಷೆ ನಡೆಯುವ ದಿನಾಂಕ 17/4/2026 ಶುಕ್ರವಾರ ದೇಶಾದ್ಯಂತ ಹಲವು ನಗರಗಳಲ್ಲಿ ನಡೆಯುತ್ತಿದೆ. ಕರ್ನಾಟಕದ ಪ್ರಮುಖ ಪರೀಕ್ಷಾ ಕೇಂದ್ರಗಳು ಗದಗ್, ಹುಬ್ಳಿ, ಬೆಳಗಾವಿ, ಹೊಸಪೇಟೆ, ಗುಲ್ಬರ್ಗಾ, ಬೆಂಗಳೂರು ಮುಂತಾದ ಸ್ಥಳಗಳಲ್ಲಿ ನಡೆಯುತ್ತಿದೆ. ಪರೀಕ್ಷಾ ಅರ್ಜಿಗಳನ್ನು ಕಡ್ಡಾಯವಾಗಿ NTA.ac.in ಎನ್ಸೆಟ್ ಮೂಲಕನೇ ಸಲ್ಲಿಸಬೇಕು. ಈ ಪರೀಕ್ಷೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಬಾಗಲಕೋಟ್ ಹಾಗೂ ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯ ಬಾಗಲಕೋಟ್ ಹಾಗೂ ಶ್ರೀ SR ಕಂಠಿ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯ ಮುಧೋಳ ಪ್ರಾಚಾರ್ಯರು ಹಾಗೂ ಸಂಯೋಜಕರನ್ನ ಸಂಪರ್ಕಿಸಬಹುದಾಗಿದೆ. ಈ ಪ್ರವೇಶ ಪರೀಕ್ಷೆ ಒಟ್ಟು 180 ನಿಮಿಷಗಳು, ಅಂದರೆ ಸುಮಾರು 3 ಗಂಟೆಗಳವರೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಒಳಗೊಂಡಿರುತ್ತದೆ. 181 ಪ್ರಶ್ನೆಗಳು ಇರುತ್ತವೆ. ಅದರಲ್ಲಿ ವಿದ್ಯಾರ್ಥಿಗಳು 160 ಪ್ರಶ್ನೆಗಳನ್ನ ಉತ್ತರಿಸಬೇಕಾಗುತ್ತದೆ. ತಮ್ಮ PUC ವಿಷಯಗಳ ಆಧಾರದ ಮೇಲಿಂದ ಭಾಷೆ 1, ಭಾಷೆ 2, ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇದರಲ್ಲಿ ಸುಮಾರು 7 ವಿಭಾಗಗಳು ಒಳಗೊಂಡಿವೆ. ಪರೀಕ್ಷೆಯಲ್ಲಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಟೀಚಿಂಗ್ ಆಪ್ಟಿಟ್ಯೂಡ್, ಬೋಧನಾ ಸಾಮರ್ಥ್ಯ, ಜನರಲ್ ಟೆಸ್ಟ್, ಸಾಮಾನ್ಯ ಜ್ಞಾನ, ಡೊಮೈನ್ ವಿಷಯಗಳಾಗಿ ತಮ್ಮ PUC ವಿಷಯಗಳ ಆಧಾರದ ಮೇಲಿಂದ 3 ಡೊಮೈನ್ ಸಬ್ಜೆಕ್ಟ್, ಆಪ್ಷನಲ್ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇದರಲ್ಲಿ ವಿಶೇಷವಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಟೆಸ್ಟ್ 23 ಪ್ರಶ್ನೆಗಳಿಗೆ 20 ಪ್ರಶ್ನೆಗಳನ್ನ, ಜನರಲ್ ಟೆಸ್ಟ್ 28 ಪ್ರಶ್ನೆಗಳಿಗೆ 25 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಹಾಗೂ ಡೊಮೈನ್, ಉದಾಹರಣೆಗಾಗಿ ಈ ಕಲಾ ವಿಭಾಗದ ವಿದ್ಯಾರ್ಥಿಗಳಿದ್ದರೆ ಇತಿಹಾಸ, ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ, ಅಥವಾ ಯಾವ ರೀತಿ ನಡೆಯುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇದಾಗಿದೆ. ತಮಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕು. ಐಟೆಪ್ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋಗಳನ್ನ ಫಾಲೋ ಮಾಡಿ.